ಲಾಲ್ ಶಾ ಕಟ್ಟಾ ಜಮಾತ್ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿ. ಹೌದು ವೀಕ್ಷಕರೇ, ಇಂದು ಅಂದ್ರೆ 19/12/2023 ಸವನೂರು ಪಟ್ಟಣದ ಲಾಲ್ ಶಾ ಕಟ್ಟಾ ಜಮಾತ್ ಚೇರ್ಮನ್ ರಾದ ಸೈಯದ್ ಶಬ್ಬೀರ್ ಎಸ್ ಮಕಾಂದಾರ್ ಮಾತನಾಡಿ, ನಮ್ಮ ಜಮಾತಿನ ಮಸ್ಜಿದ್ ಆಸ್ತಿ ವಕ್ಫ್ ಬೋರ್ಡ್ ಗೆಜೆಟ್ನಲ್ಲಿ ನಮೂದು ಇದ್ದು, ಇದರಲ್ಲಿ ನಮ್ಮ ಗ್ರಾಮದ ಹಲವಾರು ಜನಗಳು ಅಕ್ರಮವಾಗಿ ವಾಸವಿದ್ದು ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿಯನ್ನ ಸಲ್ಲಿಸಿರುತ್ತಾರೆ. ಆದ ಕಾರಣ ಇವತ್ತಿನ ದಿನ ನಾವು ಎಲ್ಲರೂ ಕೂಡಿಕೊಂಡು ಮಾಧ್ಯಮದವರಿಗೆ ಕೇಳಿಕೊಳ್ಳುವುದು ಏನೆಂದರೆ, ನಮ್ಮ ಮಸ್ಜಿದ್ ಆಸ್ತಿಯಲ್ಲಿ ಸುಮಾರು ವರ್ಷಗಳಿಂದ ಅಕ್ರಮವಾಗಿ ವಾಸವಿದ್ದ ಫಲಾನುಭವಿಗಳಿಗೆ ಬೇರೆ ಕಡೆ ಜಾಗವನ್ನ ವ್ಯವಸ್ಥೆ ಮಾಡಿಸಿ ನಮ್ಮ ಮಸ್ಜಿದ್ ಜಾಗವನ್ನ ನಮಗೆ ನೀಡಬೇಕೆಂದು ಮಾನ್ಯ ದಂಡಾಧಿಕಾರಿಗಳಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಎಂದು ವ್ಯಕ್ತಪಡಿಸಿದರು. ಈ ಮಸ್ಜಿದ್ ಆಸ್ತಿ ವಕ್ಫ್ ಬೋರ್ಡ್ ಗೆಜೆಟ್ನಲ್ಲಿ 1986ರಲ್ಲಿ ನಮೂದು ಮಾಡಿದ್ದು ಇರುತ್ತದೆ. ಆದ ಕಾರಣ ಮಾನ್ಯ ತಹಸೀಲ್ದಾರರ ಸಾಹೇಬರು ಮಧ್ಯಸ್ಥಿಕೆ ವಹಿಸಿ ತುರ್ತು ಸರ್ವೆ ಮಾಡಿ ಚಕ್ಬಂದಿ ಮಾಡಿಸಿ ಅಕ್ರಮವಾಗಿ ವಾಸವಿದ್ದ ಫಲಾನುಭವಿಗಳಿಗೆ ಸೂಕ್ತ ನ್ಯಾಯ ಕೊಡಿಸಿ ನಮ್ಮ ಮಸ್ಜಿದ್ ಆಸ್ತಿಯನ್ನು ನಮಗೆ ಹಸ್ತಾಂತರ ಮಾಡಬೇಕೆಂದು ಮಾನ್ಯ ದಂಡಾಧಿಕಾರಿಗಳಿಗೆ ಈ ಮೂಲಕ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಲಾಲ್ ಶಾ ಕಟ್ಟಾ ಮಸ್ಜಿದ್ ಅಧ್ಯಕ್ಷರಾದ ಶಬ್ಬೀರ್ ಎಸ್ ಮಖಾಂದಾರ್, ಉಪಾಧ್ಯಕ್ಷರಾದ ನಿಸಾರ್ ಅಹಮದ್ ಕಿದ್ಮತ್ಗಾರ್, ಕಾರ್ಯದರ್ಶಿ ಮೊಹಮ್ಮದ್ ಗೌಸ್ ಅಕ್ಕಿ ಹಾಗೂ ಕಮಿಟಿ ಸದಸ್ಯರಾದ ಆಜಂ ಕಿದ್ಮತ್ಗಾರ್, ತೌಫಿಕ್ ಅಹಮದ್ ಮಲ್ಲೂರಿ, ಶಬ್ಬೀರ್ ಅಹಮದ್ ಚೌಧರಿ, ಇನ್ನು ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. ಮುನ್ನಾ ಗೌಡ್ಗಿರಿ, ಜೀವನದ ನೆರಳು ನ್ಯೂಸ್ ಅವನೂರು. ಇವತ್ತಿನ ದಿನ ಪ್ರೆಸ್ ಮೀಟ್ ಕರೆದಿರಿ, ಕಾರಣ ಏನು? ನಮಸ್ಕಾರಗಳು ಸರ್. ವಿಷಯ ಏನಂತ ಹೇಳಿದರೆ, ಇದು ಲಾಲ್ ಶಾ ಕಟ್ಟಾ ಮಸೂತಿ ಜಮೀನಿದ ಪ್ರಕರಣ. 4 ಎಕರೆ 28 ಗುಂಟೆ ಜಮೀನಿದ ಪ್ರಕರಣ. ಪ್ರೆಸ್ ಮೀಟಿಗೆ ಮೊದಲನೇ ಮಾತಾಗಿ ಪ್ರೆಸ್ ಮೀಟಿಗೆ ಎಲ್ಲರೂ ನಾವು ಕರೆದಿದ್ದಕ್ಕೆ ತಾವು ಎಲ್ಲರೂ ಬಂದಿದ್ದು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಷಯ 4 ಎಕರೆ 28 ಗುಂಟೆ ಲಾಲ್ ಶಾ ಕಟ್ಟೆ ಮಸೂತಿಗೆ ಸೇರಿರುವುದು ಆಸ್ತಿ ಬಗ್ಗೆ ದಿನಾಂಕ 15 ಅವ್ರು ಮಾಡಿದ್ದು ಯಾವಾಗಪ್ಪ ಅದು ಅವರು ಇದು ಮಾಡಿದ್ದು 14 ದಿನಾಂಕ 14/12/2023 ತಹಸೀಲ್ದಾರ್ಗೆ ಅಲ್ಲೇ ಇರೋದಂಥ ಮಂದಿ ಸಾರ್ವಜನಿಕರು ಅಲ್ಲೇ ಒಂದು ಮನವಿ ಮಾಡಿರ್ತಾರೆ. ತಹಸೀಲ್ದಾರ್ ಸಾಹೇಬರಿಗೆ, ಸವನೂರು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಮಾಡಿರ್ತಾರೆ. ಮಾಡಲಿ, ಅದರ ಬಗ್ಗೆ ನಮಗೇನು ಬೇಜಾರಿಲ್ಲ, ಅದರ ಬಗ್ಗೆ ನಮಗೇನು ತೊಂದರೆನೂ ಇಲ್ಲ, ತಕರಾರು ಇಲ್ಲ. ಅವ್ರಿಗೆ ಹಕ್ಕಿದೆ, ರೈಟ್ಸ್ ಕೇಳೋದು ಅವ್ರು ಕೇಳಿ, ಅದ್ರ ಬಗ್ಗೆ ನಮಗೇನು ತಕರಾರಿಲ್ಲ. ಬಟ್ ನಮ್ದು ಏನೈತೆ ಅಂತ ಹೇಳಿದ್ರು, ಈ ಆಸ್ತಿ ಲಾಲ್ ಶಾ ಕಟ್ಟೆ ಮಸೂತಿಗೆ ಸೇರಿರುವುದು ನಮ್ಮ ಕಡೆ ದಾಖಲಾತಿ ಇರುತ್ತದೆ. ಈ ದಾಖಲಾತಿ ಡಾಕ್ಯುಮೆಂಟ್ಸ್ ಅದೇ ಪ್ರಕಾರ ನಾವು 15/12/2023 ದಿನಾಂಕ ನಾವು ತಹಸೀಲ್ದಾರ್ ಸಾಹೇಬರಿಗೆ ಹೋಗಿ ಒಂದು ಮನವಿ ಮಾಡಿರ್ತೀವಿ. ಹೋಗಿ ನಮ್ಮ ಆಸ್ತಿ ಮಸೂತಿದು 4 ಎಕರೆ 28 ಗುಂಟೆ ಲಾಲ್ ಶಾ ಕಟ್ಟೆ ಮಸೂತಿಗೆ ಸೇರುತ್ತದೆ ಅಂಥೇಳಿ ನಮ್ಮ ಕಡೆ ದಾಖಲೆ ಇದೆ ಸರ್. ತಾವು ಪರಿಶೀಲನೆ ಮಾಡಿಸಿ ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ನಾವು ಒಂದು ಮನವಿ ಮಾಡಿದ್ದೀವಿ. ಪ್ರೆಸ್ ಮೀಟ್ ಯಾದಕ್ಕೆ ಕರೆದೀವಿ ಅಂತ ಹೇಳಿದರೆ, ಕೆಲವು ಮಂದಿ ಆ ಆಸ್ತಿ ಗೌರ್ಮೆಂಟಿಂದು ನಮಗೆ ಸೇರಿದ್ದು, ಅದು ಇನ್ನೊಬ್ಬ ವ್ಯಕ್ತಿಗೆ ಸೇರಿದ್ದು ತಪ್ಪು ಮಾಹಿತಿ ನೀಡ್ತಾ ಇದ್ದಾರ. ನಮ್ಮ ಅಭಿಪ್ರಾಯ ಏನು, ನಾವು ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಅದು ಶಾಶ್ವತ ಆಗಿ ಅವರು ಪರಿಹಾರ ಹುಡುಕಾಡಿ ಆ ಪೇಪರ್ಸ್ ವೆರಿಫಿಕೇಷನ್ ಮಾಡಿ ಆ ಕಾನೂನಿನ ಪ್ರಕಾರ ಯಾರ್ದೈತಿ ಅವ್ರಿಗೆ ಕೊಡಲಿ, ನಮ್ದೇನು ಬೇಜಾರಿಲ್ಲ. ಆ ಆಸ್ತಿ ಒಂದು ವೇಳೆ ನಮ್ಮ ಮಸೂದಿಗೆ ಸೇರೋದಲ್ಲ, ಇನ್ನೊಬ್ಬನಿಗೆ ಸೇರ್ತೈತಿ ಅಂತ ಹೇಳಿದರೆ ನಾವು ಬಲವಂತಾಗಿ ಅದು ತಗೊಂಡಿದ್ರೆ ನಮ್ಮ ಧರ್ಮ ಪ್ರಕಾರ ನಮ್ಮ ಮಸೂದಿಗೆ ಅದು ಆಸ್ತಿ ನಡೆಯೋನೇ ಇಲ್ಲ. ಆ ಆಸ್ತಿ ಇನ್ನೊಬ್ಬರ ವ್ಯಕ್ತಿದ ಐತಿ. 4 ಎಕರೆ 28 ಗುಂಟೆ ಇದೆಯಲ್ಲ, ವಕ್ಫ್ ಬೋರ್ಡ್ ಗೆಜೆಟ್ನಾಗ ಇದೆಯಾ? ಗೆಜೆಟ್ ಕಾಪಿ ಇಲ್ಲೇ ಇದೆ ಸರ್. ವಕ್ಫ್ ಬೋರ್ಡ್ ಗೆಜೆಟ್ನಾಗ ಇದೆ. ವಕ್ಫ್ ಬೋರ್ಡ್ ಗೆಜೆಟ್ ಇದು ವಕ್ಫ್ ಬೋರ್ಡ್ ಗೆಜೆಟ್ ಲಾಲ್ ಶಾ ಕಟ್ಟಾ ಕಮಿಟಿ ಸವನೂರು ಲಾಲ್ ಶಾ ಕಟ್ಟಾ ಮಸೂದಿ. ಅದಕ್ಕೆ ನಾವು ಎಲ್ಲ ದಾಖಲಾತಿ ತಹಸೀಲ್ದಾರ್ ಸಾಹೇಬ್ರು, ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲ ದಾಖಲಾತಿ ಹಾಜರುಪಡಿಸಿದ್ದೀವಿ.
ಗೆಜೆಟ್ ಕಾಪಿ ಇದೆ, ಅದರ PT ಸೀಟ್ ಅವ್ರು ಇದೆ. ಪ್ರತಿಭಟನೆ ಮಾಡಿದ ಮರುದಿನ ನೀವು ಕೊಟ್ಟಿದ್ದೀರಿ? ಮರುದಿನ ನಾವು ಕೊಟ್ಟಿದ್ದೇವೆ ಸರ್. ಅವರು ಪ್ರತಿಭಟನೆ ಮಾಡ್ಯಾರ ಅಂಥೇಳಿ ನಮಗೇನು ಬೇಜಾರಿಲ್ಲ, ನಮಗೇನು ದ್ವೇಷ ಏನೂ ಇಲ್ಲ. ಅವರು ನಮ್ಮವರೇ, ನಾವು ಎಲ್ಲರ ಅಣತಬರಾಗದಂಗೆ ಇಲ್ಲಿ ಬದುಕೀವಿ. ಅವರು ನಮ್ಮವರೇ. ಅವ್ರಿಗೆ ಈಗ ಮತ್ತೆ ಸುಮಾರು ಇದರಿಂದ ವರ್ಷ ಇದ್ದಾರಲ್ಲ, ಅನ್ಯಾಯ ಆಕೈತಲ್ಲ ಅವ್ರಿಗೆ? ಸರ್, ನಾವು ಅದಕ್ಕೆ ಒಂದು ಕಮಿಟಿ ಫಸ್ಟ್ ಆಫ್ ಆಲ್ ನಿಮಗೆ ತಿಳಿಸ್ಬೇಕಂತ ಹೇಳಿದ್ರೆ, ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ ಕಮಿಟಿ ಒಳಗೆ. ಏನು ಹೊಸ ಕಮಿಟಿ 5ನೇ ತಾರೀಕು 4ನೇ ತಿಂಗಳಾಗೆ ಹೊಸ ಕಮಿಟಿದು ರಚನೆ ಆಗಿದೆ. ಈ ಕಮಿಟಿ ಒಳಗೆ ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ, ಒಂದು ಇದು ಮಾಡ್ಕೊಂಡಿದ್ವಿ. ಏನಂತ ಹೇಳಿದ್ರೆ, ಈ ಆಸ್ತಿ ಲಾಲ್ಚಾ ಕಟ್ಟ ಮಸೂದಿಗೆ ಸೇರಿದ್ದು ಇದು ಸುಳ ಇವರು ಅಕ್ವೈರ್ ಮಾಡ್ಕೊಂಡು ಹೊಂಟಾರ. ಈ ಎಷ್ಟು ಆಸ್ತಿ ಉಳ್ದೈತಿ, ನೀವು ಚಲೋ ಪ್ರಶ್ನೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಾಕೊಂತೀನಿ. ಈ ಎಷ್ಟು ಆಸ್ತಿ ಉಳ್ದೈತಿ, ಎಲ್ಲೆಲ್ಲೇ ಉಳ್ದೈತಿ, ಎಲ್ಲೆಲ್ಲೇ ಗ್ಯಾಪ್ ಐತಿ, ಅದು ಅಷ್ಟರ ನಮ್ಮ ಕಬ್ಜಾಗ ಇದು ತಗೊಂಡು ಸ್ವಚ್ಛ ಮಾಡಿಸ್ಕೊಂಡು ಅದಕ್ಕೊಂದು ಮಸೂದಿಗೆ ಒಂದು ಆದಾಯ ಮಾಡೋನು, ಏನಾರು ಒಂದು ಮಸೂದಿಗೆ ಉತ್ಪನ್ನ ಮಾಡೋನು ಅಂಥೇಳಿ ನಮ್ಮ ಉದ್ದೇಶ ಇತ್ತು. ಆ ಉದ್ದೇಶದ ಪ್ರಕಾರ ನಾವು ಅಲ್ಲಿ ಹೋಗಿ, ಆ ಸ್ಪಾಟಿಗೆ ಹೋಗಿ, ಅಲ್ಲಿ ಎಲ್ಲೆಲ್ಲೇ ಕಸ ಬೆಳೆದೈತಿ, ಎಲ್ಲೆಲ್ಲೇ ಗ್ಯಾಪ್ ಜಾಗ ಇದೆ, ಅವು ಎಲ್ಲ ಜಾಗ ಸ್ವಚ್ಛ ಮಾಡಿಸಿ ನಾವು ಏನೋ ಒಂದು ಮಸೂದಿಗೆ ಉತ್ಪನ್ನ ಮಾಡೋಣ, ಆದಾಯ ಮಾಡೋಣ ಅಂಥೇಳಿ ಆ ಉದ್ದೇಶಪೂರ್ವವಾಗಿ ನಾವು ಹೋಗ್ತಾ ಇರೋದು. ಅಲ್ಲಿ ಅದು ಬಿಟ್ಟರೆ ಆ ಮನೆ ಖಾಲಿ ಮಾಡಿಸೋದು, ಇದು ತೊಂದರೆ ಕೊಡೋದು, ಅವು ಇದ್ದಂಥ ಮಂದಿಗೆ ತೊಂದರೆ ಕೊಡೋದು. ಈಗ ಅದು ವಕ್ಫ್ ಬೋರ್ಡ್ ಗೆಜೆಟ್ನಾಗ ಇದೆ ಸರ್. ಇದೆ, ಇವತ್ತಲ್ಲ ನಾಳಾದ್ರೂ ಅವ್ರು ಅಲ್ಲಿಂದ ಹೋಗ್ಲೇಬೇಕು. ಅದು ಸ್ವಲ್ಪ ಒಂದ್ ನಿಮಿಷ. ಆ ಫಲಾನುಭವಿ ಪಾಪ ಬಡವರು ಸುಮಾರು ವರ್ಷ ನಿಂತರ 32 ಮನಿ 33 ಮನಿ ಐತೆ, 35 ಕುಟುಂಬ ಇದೆ. ಆ 35 ಕುಟುಂಬದ ಪರಿಸ್ಥಿತಿ ಏನು? ನೀವು ಒಂದು ದೈವದವರು ಏನಂತ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾ ಅಲ್ಲಿಗೆ ಬರ್ತಾ ಇದ್ದೆ, ನೀವು ನೋಡೋಕೆ ನನಗೆ ಸ್ಟಾಪ್ ಮಾಡಿದ್ರಿ. ನಮ್ಮ ಕಮಿಟಿ ಒಳಗೆ ಈ ಚರ್ಚೆ ಆಗಿತ್ತು. ಏನೇನು ಆಸ್ತಿ ಜಾಗ ಕೊಲ್ಲ ಉಳಿದಿದೆ ಅದು ಒಂದು ಸ್ವಚ್ಛಗೊಳಿಸ್ಕೊಂಡು ಅದಕ್ಕೆ ಏನಾರು ಒಂದು ಮಸೀದಿಗೆ ಆದಾಯ ಮಾಡೋನು. ಆ ನಂತರ ಏನು ಈ ಅಕ್ವೇರ ಆಗೈತಿ, ಆ ಮನೆ ಹಾಕ್ಕೊಂಡಾರ ಸಾರ್ವಜನಿಕರಿಗೆ, ಅಲ್ಲಿ ನಾವು ಏನು ಕಮಿಟಿ ಒಳಗೆ ಡಿಸೈಡ್ ಮಾಡ್ಕೊಂಡಿದ್ದೀವಿ, ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ, ಈ ಫಸ್ಟಿಗೆ ಇದು ಇಷ್ಟು ಮಾಡ್ಕೊಳೋನು, ಒಂದು ಮಸೂದಿಗೆ ಒಂದು ಉತ್ಪನ್ನ ಚಾಲೂ ಮಾಡೋಣ. ಆ ನಂತರ ಏನು ವಿವಾದದ ಮನೆ ಆಸ್ತಿ ಅಕ್ವೇರ್ ಏನು ಆಗಿದ್ದು ಮನೆಗಳು ಅದಾವು, ಅದಕ್ಕೆ ಸವಣೂರು ಅಂಜುಮನ್ ಕಮಿಟಿ ಮೆಂಬರ್ಸ್ಗೆ ಕರ್ಕೊಂಡು, ಆ ನಂತರ ಊರು ಎಲ್ಲ ಹಿರಿಯರು, ಸಾರ್ವಜನಿಕ ಹಿರಿಯರು, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಹಿರಿಯರು, ಗುರು ಹಿರಿಯರು, ಊರಾಗ ಎಷ್ಟು ಮಂದಿ ಅದಾರ ಸರ್ವಧರ್ಮದ ಒಂದು ಮೀಟಿಂಗ್ ಮಾಡಿ, ಅಂಜುಮನ್ ಕಮಿಟಿಯವರು, ಗುರು ಹಿರಿಯರು, ಸಾರ್ವಜನಿಕರು ಏನು ಗುರು ಹಿರಿಯರು ಅದಾರ ಅವ್ರು ಕರ್ಕೊಂಡು, ಆ ನಂತರ ನಮ್ಮ ಓಣಿ ಒಳಗೆ ಲಾಲ್ಚಾ ಕಟ್ಟೆಗೆ ಸೇರಿರೋದು ಗುರು ಹಿರಿಯರಿಗೆ ಕರ್ಕೊಂಡು, ಯುವಕರಿಗೆ ಕರ್ಕೊಂಡು ಒಂದು ಮೀಟಿಂಗ್ ಮಾಡೋದು. ಮೀಟಿಂಗ್ ಮಾಡಿ ಅಲ್ಲಿ ಮಂದಿಗೂ ಕರೆಸಿ ಇಲ್ಲಿ ಏನಪ್ಪ ಈ ಸಮಸ್ಯೆಗೆ ಏನು ಒಂದು ಶಾಶ್ವತ ಪರಿಹಾರ ತೆಗಿತೀರಿ ಅಂಥೇಳಿ ಅವ್ರ ಮುಂದೆ ಇಡಬೇಕಂಥೇಳಿ ನಾವು ಒಂದು ವಿಚಾರ ಮಾಡಿ ಆ ನಿರ್ಣಯ ಮಾಡಿದ್ವಿ. ಬಟ್ ಅಷ್ಟರೊಳಗೆ ಅವರು ಹೋಗಿ ಅಲ್ಲಿ ಮನವಿ ಕೊಟ್ಟರು ತಹಸೀಲ್ದಾರ್ ಸಾಹೇಬರಿಗೆ, ಯಾರು ಅಲ್ಲಿ ಇರೋದಂಥ ಸಾರ್ವಜನಿಕರು. ಆ ಮನವಿ ಪ್ರಕಾರ ನಮ್ಮ ಕಡೆ ಆ ಮಸೂದಿಗೆ ಸೇರಿರೋದು ಏನೋ ದಾಖಲಾತಿ ಇತ್ತು, ಅದು ಎಲ್ಲನೂ ನಾವು ಅಲ್ಲೇ ಹಾಜರುಪಡಿಸಿ ತಹಸೀಲ್ದಾರ್ ಸಾಹೇಬರಿಗೆ. ನಿಮ್ಮ TV ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮತ್ತೊಮ್ಮೆ ಕೈ ಮುಗಿದು ಹೃದಯಪೂರ್ವಕವಾಗಿ ಸವಣೂರು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೊತ ಇದ್ದೀನಿ, ಆದಷ್ಟು ಬೇಗ ಅದಕ್ಕೆ ಪರಿಶೀಲನೆ ಮಾಡಿಸಿ ಆ ಆಸ್ತಿಗೆ ಒಂದು ಶಾಶ್ವತ ಪರಿಹಾರ ತೆಗೆದು ನಮಗೆ ಅದು ಬಗೆಹರಿಸಿಕೊಟ್ಟು, ಆ ನಂತರ ಆ ಬೌಂಡ್ರಿ ಫಿಕ್ಸ್ ಮಾಡಿ ನಮ್ಮ ಆಸ್ತಿ ಸರ್ವೆ ಮಾಡಿಸಿ, ಅಳತೆ ದುರಸ್ತಿ ಮಾಡಿಸಿ ನಮಗೆ ಅದು ಕೊಡಿಸ್ಬೇಕಂತೇಳಿ ವಕ್ಫ್ ಬೋರ್ಡ್ ಗೆಜೆಟ್ನಾಗೆ ಹಾಂ ಸರ್ ಅದು ವೆರ್ಷನ್ ಇದೆ. ಹೌದು. ಬಟ್ ನಿಮ್ಮ ಸವಣೂರ ಒಳಗೆ ವಕ್ಫ್ ಬೋರ್ಡ್ ಇದೆ. ಹಾಂ ಸರ್. ಅದರ ಅಧ್ಯಕ್ಷರು ಜೀಶಾನ್ ಪಠಾಣ್ ಅಂತ ಇದ್ದಾರೆ. ಅವ್ರ ಗಮನಕ್ಕೆ ನೀವು ಏನಾರು ತಂದಿರಿ ಇದು ವಿಷಯ? ಸರ್, ಇದು ಆದ್ಮೇಲೆ ಇದು ಕುಲ್ಲ ಆಸ್ತಿ ಎಷ್ಟೈತಿ ಅಷ್ಟು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅದನ್ನ ಹೇಳಿದೆ ನಾನು ಎಲ್ಲಾರ್ಗೆ ಕರ್ಕೊಂಡು. ನಾವು ಅದೇ ವಿಷಯ ಮಾಡೋರು ಇದ್ದರು. ಅದೇ ನಮ್ಮ ವಿಚಾರ ಏನಿತ್ತು ಅದೇ ಇತ್ತು. ಎಲ್ಲ ಊರು ಹಿರಿಯರಿಗೆ ಕರ್ಕೊಂಡು, ಸವಣೂರು ಅಂಜುಮನ್ ಕಮಿಟಿಯವ್ರಿಗೆ ಕರ್ಕೊಂಡು, ನಮ್ಮ ಓಣಿ ಹಿರಿಯರಿಗೆ, ಯುವಕರಿಗೆ ಕರ್ಕೊಂಡು, ಎಲ್ಲನೂ ಪುರಸಭೆ ಸದಸ್ಯರಿಗೆ ಕರ್ಕೊಂಡು ನಾವು ಅದನ್ನು ಮಾಡೋರಿತ್ತು. ಅಷ್ಟರೊಳಗಾಗಿ ಅವ್ರು ಮನವಿ ಕೊಟ್ಟರು. ನಮ್ಗೇನು ಬೇಜಾರಿಲ್ಲ, ಕೊಡಲಿ, ಬೇಡ ಅನ್ನಂಗಿಲ್ಲ. ನಾವು ಒಂದು ಮನವಿ ಕೊಟ್ಟಿವಿ. ನಿಮ್ಮ ಮುಖಾಂತರ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ,
ಮುಂಜಾನೆ ಮಾಡಿಸಿ ಅದು ನಮ್ದಿತ್ತಂದ್ರೆ ನಮಗೆ ಕೊಡಲಿ. ಆ ಇನ್ನೊಂದು ವ್ಯಕ್ತಿದು ಯಾರು ಬೇರೆದಿತ್ತಂದ್ರೆ ನಾವು ಬಲವಂತಾಗಿ ಅದು ತಗೋಬೇಕಂತ ಹೇಳಿ ನಮ್ಮದೇನು ಉದ್ದೇಶ ಇಲ್ಲ. ಹಂಗೆ ಇದ್ರೂ ನಮಗೆ ಅದು ಮಸೂತಿಗೆ ನಡೆಂಗನೂ ಇಲ್ಲ. ಆ ಮಸೂತಿಗೆ ಬಲವಂತಾಗಿ ತೊಗೊಂಡಿದ್ದ ಆಸ್ತಿ ನಡೆಂಗನೂ ಇಲ್ಲ. ಒಂದೇ ಮಾತು ಇಲ್ಲ, ನಿಮ್ಗೆ ಈಗ ಎಲ್ಲ ಕಮಿಟಿಯವರಿಗೆ ಗೊತ್ತಿದೆ ಅವರು ಅಲ್ಲಿ ಅಕ್ರಮ ಆಗ್ಯದಾರ ಅನ್ನೋದು ನಿಮ್ಗೆ ಅದು ಮೇಲ್ನೋಟಕ್ಕೆ ಸರ್ ಅದು ದಾಖಲೆ ಪ್ರಕಾರ ಕಾಣ್ತಾ ಇದೆ. ಇಲ್ಲ ಇದೆ ಅದೇ ಸರ್ ಅವರ ಪ್ರಕಾರ ಏನಿದೆ ಅಂದ್ರೆ 4 ಎಕರೆ 28 ಗುಂಟೆ ಅಂತ ನೀವು ಹೇಳ್ತಾ ಇದ್ದೀರಿ. ಅವ್ರು ಏನ್ ಹೇಳ್ತಿದಾರೆ 4 ಎಕರೆ 20 ಗುಂಟೆ ಇಲ್ಲಿ ಬರೋದೇ ಇಲ್ಲ, ಅದು ಸರ್ವೆ ಮಾಡಿಸ್ಲಿ, ಇದು ಅದಕ್ಕೆ ಒಳಪಡೋದೇ ಇಲ್ಲ ಅಂತಂದ್ರೆ ಅವ್ರ ಒಂದು ವಾದ ಇದೆ. ಅವಶ್ಯ ಮಾಡಿಸ್ಲಿ ಸರ್, ಅವಶ್ಯ ಮಾಡಿಸ್ಲಿ, ನಮ್ಗೇನು ತೊಂದರೆ ಇಲ್ಲ. ಅದು ನಾವು ಹೇಳ್ತಾ ಇದ್ದೀವಿ, ನೇರವಾಗಿ ಹೇಳ್ತಾ ಇದ್ದೀವಿ. ಅದು ನಮ್ಮ ಮಸೂದಿಗೆ ಸೇರಿದಿತ್ತಂದ್ರೆ ಮಾತ್ರ ಕೊಡ್ಲಿ. ಅಲ್ರಿ ಹೇಳಿದ್ರಿ ನೀವೀಗ ಅಧ್ಯಕ್ಷರು, ನೀವು ಕಮಿಟಿ ಹೌದು ಅಧ್ಯಕ್ಷರೇ ಹೇಳಿದ್ರಿ ನಿಮಗೆ ಏನಂತೆ ಕಾನೂನುಬದ್ಧವಾಗಿ ಅವ್ರಿಗೆ ಏನಾದ್ರು ಬರೋದಿದ್ರೆ ಮಾಡೋರಕ್ಕೆ ಅವ್ರ ಕಾನೂನು ರೀತಿ ಒಳಗೆ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕಿದೆ, ಅವ್ರು ಮಾಡ್ಯಾರ, ಅದ್ರ ಬಗ್ಗೆ ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ. ಬಟ್ ಕಾನೂನು ದೃಷ್ಟಿಯೊಳಗೆ ಮಾನ್ಯ ದಂಡಾಧಿಕಾರಿಗಳು ಆದಷ್ಟು ತಕ್ಷಣ ಗಮನದಲ್ಲಿ ಇಟ್ಕೊಂಡು ಇದನ್ನ ಬಗೆಹರಿಸಬೇಕನ್ನೋದು ಇದೆ. ತುರ್ತು ಸಭೆಗೆ ನಿಮ್ಮನ್ನ ಈಗ ಎಲ್ಲರೂ ಕರೆಸ್ಬೇಕು, ಮಾನ್ಯ ದಂಡಾಧಿಕಾರಿಗಳು. ಅವ್ರು ತಿಳಿದಂಗೆ ಮಾಡಿ ಸರ್. ಅಲ್ಲ ನಿಮ್ಮ ಒಂದು ಅನಿಸಿಕೆ ಬಗೆಹರಿಬೇಕಂದ್ರೆ ಮತ್ತೆ ಮಾನ್ಯ ದಂಡಾಧಿಕಾರಿಗಳು ಕರೆಸ್ಬೇಕು. ಆ ತೀರ್ಮಾನ ಅವ್ರ ಮೇಲೆ ಬಿಟ್ಕೊಟ್ಟಿದ್ದೆ ಸರ್. ಆ ತೀರ್ಮಾನ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಬಿಟ್ಕೊಟ್ಟಿದ್ದು. ಆಮೇಲೆ ಎರಡನೇ ಸರ ನೀವು ತಡೆಗೋಡೆಯನ್ನ ನಿರ್ಮಾಣ ಮಾಡುವಾಗ ಅಕ್ಕಪಕ್ಕದ ಮನೆಯವ್ರಿಗೆ ಸಂಬಂಧಪಟ್ಟ ಅಕ್ಕಪಕ್ಕದ ಮನೆಯವ್ರಿಗೇನೋ ಮಾಹಿತಿ ನೀಡ್ಲಂಗನ ತಡೆಗೋಡೆಯನ್ನ ನಿರ್ಮಾಣ ಮಾಡಿದಾರ ಅಂತ ಅವ್ರು ಆರೋಪ ಮಾಡಿದ್ರು. ಇಲ್ಲ ಸರ್, ಇಲ್ಲ, ದಬ್ಬಾಳಿಕೆ ಮಾಡ್ಯಾರ ಅಂತ ತಡೆಗೋಡೆಯನ್ನ ನೀವು ನಿರ್ಮಾಣ ಮಾಡಿದ್ರೆ ಇನ್ನೂ ತನಕ ಈ ಕಮಿಟಿ ಆದ ನಂತರ ಇನ್ನೂ ತನಕ ನಾವು ಅಲ್ಲಿ ಹೋಗಿ ಯಾರಿಗೇ ಕೂಡ ಮಾತಾಡ್ಸಿಲ್ಲ. ಯಾರಿಗೆ ನಿಮ್ಗೆ ಅಲ್ಲಿ ಕಾಲ್ದಾರಿ ಇತ್ತು, ಕಾಲ್ದಾರಿನ ಬಂದ್ ಮಾಡಿದಾರ, ತಡೆಗೋಡೆಯನ್ನು ಹಾಕಿ ಅಂತ. ಸರ್ ಅದು ಮಸೂದಿಗೆ ಸೇರಿರೋದು ಜಾಗ, ಆ ಮಸೂದಿಗೆ ಸೇರಿರೋ ಜಾಗ ಇದ್ದಿದ್ದಕ್ಕೂ ನಾವು ಎಲ್ಲೆಲ್ಲ ಖಾಲಿ ಇದ್ವಿ ಅಲ್ಲೆಲ್ಲ ಬೌಂಡ್ರಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಎರಡನೇ ಮಾತು, ಒಂದು ವೇಳೆ ಫಲಾನುಭವಿಗಳು ಇದರ ಕೋರ್ಟಿನ ಮೊರೆ ಹೋದ್ರೆ ನೀವು ಅದಕ್ಕೆ ಹೋಗ್ಲಿಕ್ಕೆ ಬರ್ತಿದ್ದೀವಿ. ರೈಟ್ ಸರ್, ರೈಟ್, ನಾವು ಹೋಗ್ತೀವಿ, ನ್ಯಾಯ ಕೇಳ್ತೀವಿ. ನಾವೇ ನ್ಯಾಯ ಮೇಲೆ ಪೂರ್ತಿ ವಿಶ್ವಾಸ ಇದೆ, ನಾವೇ ನ್ಯಾಯ ಕೇಳ್ತೀವಿ. ಅವರಾಗಿ ಫಲಾನುಭವಿ ಬಂದು ನಿಮ್ಮ ಒಂದು ಕಮಿಟಿಗೆ ಅರ್ಜಿ ಕೊಟ್ಟು ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂದ್ರೆ ಅದನ್ನು ನ್ಯಾಯ ಕೊಡ್ಲಿ, ಅದು ನಾವು ವಿಚಾರಿಸ್ತೀವಿ ಸರ್, ನಾವು ವಿಚಾರಿಸ್ತೀವಿ, ಅವಶ್ಯವಾಗಿ ವಿಚಾರಿಸ್ತೀವಿ. ಊರು ಎಲ್ಲರೂ ಹಿರಿಯರು ಕರ್ಕೊಂಡು, ಓಣಿಯರು ಹಿರಿಯರು ಕರ್ಕೊಂಡು, ಯುವಕರಿಗೆ ಕರ್ಕೊಂಡು, ಮಾನ್ಯ ಅಂಜುಮನ್ ಕಮಿಟಿಯವ್ರಿಗೆ ಕರ್ಕೊಂಡು, ಪುರಸಭೆ ಸದಸ್ಯರು ಕರ್ಕೊಂಡು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕೊಂದು ಶಾಶ್ವತ ಪರಿಹಾರ ತೆಗೆದು ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷರಾಯ್ತು, ನೀವು ಈ ಕಮಿಟಿಗೆ ಏನಿದ್ದೀರಿ? ಕಮಿಟಿ ಮೆಂಬರ್ ಅದ್ರಿ. ನೀವು ಏನಾದ್ರು ಹೇಳ್ತೀರಿ? ಹೆಸರು ನಿಮ್ದು? ಅಲ್ರಿ, ಹೆಸರು ನಿಮ್ದು? ನಮ್ದು ಸರ್ ತೌಫೀಕ್ ಅಹಮದ್ ಅಂತೇಳಿ. ನಂದೇನು ವಿಚಾರ ಇದೆ ಅಂದರೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟಿರ್ತೀವಿ. ಆ ಮನವಿ ಪ್ರಕಾರ ನಮಗೆ ಸರ್ವೆ ಹಾಕಿ ಸರ್ವೆ ಅಳತಿ ಮಾಡಿಸಿ ನಮ್ಮ ಜಾಗ ಎಷ್ಟೈತಿ ಅಷ್ಟು ನಮ್ಗೆ ಕೊಡಿ. ಆಮೇಲೆ ನಾವು ಏನು ತೀರ್ಮಾನ ಮಾಡಿ ನಾವು ನಮ್ಮ ಸದಸ್ಯರು ಹಿಡಾರಿಗೆ ಆ ಪ್ರಕಾರ. ಮತ್ತು ಇನ್ನೂ ಒಂದು ವಿಷಯ ಸರ್, ತಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾವು ಸಾರ್ವಜನಿಕರಿಗೆ ಒಂದು ದಯವಿಟ್ಟು ಕೈ ಮುಗಿದು ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ವಾಟ್ಸಪ್ ಮುಖಾಂತರ ಆಗಲಿ, ಫೇಸ್ಬುಕ್ ಮುಖಾಂತರ ಆಗಲಿ, ಯಾವುದೇ ರೀತಿ ಈ ಸಂಬಂಧಪಟ್ಟಿದ್ದ ಪ್ರಕರಣಕ್ಕೆ, ಈ ಸಂಬಂಧಪಟ್ಟಿದ್ದ ಆಸ್ತಿಗೆ ಯಾರು ಹೇಳಿಕೆ ಹೇಳಿ ಯಾರು ಒಂದು ಇದು ಅದು ಇದು ಉದ್ದೇಶಪೂರ್ವವಾಗಿ ಹಾಕಿ ಇದಕ್ಕೆ ಕೆಡ್ಸೋದ ಪ್ರಯತ್ನ ಯಾರೂ ದಯವಿಟ್ಟು ಮಾಡಬೇಡ್ರಿ. ಸಾರ್ವಜನಿಕರಲ್ಲಿ ನಮ್ಮ ಒಂದು ಕಳಕಳ ಪ್ರಯತ್ನ ಇದೆ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಲ್ಲ ಮುಂದೂ ಆಗಬಾರ್ದು ಅಂತ ಹೇಳಿ ಉದ್ದೇಶಕ್ಕೆ ಹೇಳಾಕೊಂತೀನಿ ಸರ್. ಮುಂದೂ ಯುವಕರಾಗಲಿ ಯಾರು ಸಾರ್ವಜನಿಕರಾಗಲಿ ಈ ಆಸ್ತಿಗೆ ಮತ್ತು ಒಂದು ಏನಾರು ಒಂದು ವಿವಾದ ಹುಟ್ಟಿಸಿ ಮತ್ತು ತೊಂದರೆ ಹುಟ್ಟಿಸಬಾರ್ದು ಅಂತ ಹೇಳಿ ಅದರ ಸಲುವಾಗಿ ಅವರು ಮನವಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಿಗೆ ಮೂಲಕ. ಕೊನೆಯದಾಗಿ ನೀವು ಹೇಳಕ್ಕೆ ಬಯಸೋದೇನು ಸರ್? ನಾವು ಕರೆದಿರೋದಕ್ಕೂ ನೀವು ಇಲ್ಲಿ ಬಂದಿರೋದು ನಮಗೆ ಲಾಲ್ಶಾ ಕಟ್ಟ ಸಮಸ್ತ ಜನತೆ ಪರವಾಗಿ, ಲಾಲ್ಶಾ ಕಟ್ಟ ಎಲ್ಲ ಗುರುವರು ಹಿರಿಯರ ಪರವಾಗಿ, ಲಾಲ್ಶಾ ಕಟ್ಟ ಎಲ್ಲ ಯೂತರ ಪರವಾಗಿ, ಲಾಲ್ಶಾ ಕಟ್ಟ ಪಂಚ್ ಕಮಿಟಿ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ.